ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದೆರಡು ಕಾರುಗಳು ಸೇಲಿಗೆ ಬಂದು ವೀಕ್ಷಕರೇ, ಒಂದು ಹೋಂಡಾ ಅಮೇಜು, ಇನ್ನೊಂದು ಮಾರುತಿ ಸುಜುಕಿ ಎಕ್ಸ್ಪ್ರೆಸ್ಸು. ಈ ಎರಡೂ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಫುಲ್ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಗಾಡಿಯವ್ರದ್ದು ಮುಂದೆ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ, ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಹೋಗ್ಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ಮಾತ್ರ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸು ಅಂದರೆ ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲೇ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದಮೇಲೆ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಮಗೆ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರಂತಾರೆ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿಗಳ್ದೆಲ್ಲ ಡೀಟೇಲ್ಸ್ ನೋಡೋಕ್ಕೂ ಮುಂಚೆ ವೀಕ್ಷಕರೇ, ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಕಾರುಗಳು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರ್ಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್, ಒಂದೆರಡು ಕಾರ್ ಕಳಿಸಿದ್ರಲ್ಲ? ಹೌದು ಸರ್, ನಮ್ಮದೇ. ಓಕೆ, ಯಾವ್ದು ಹೋಂಡಾ ಅಮೇಜಾನ್ದು, ಇನ್ನೊಂದು ಯಾವುದು? ಹೋಂಡಾ ಅಮೇಜು. ಹಾಂ, ಅದು 14 ಮಾಡಲು, ಥರ್ಡ್ ಓನರು. ಓಕೆ. 1,10,000 ರನ್ ಆಗಿದೆ. ಓಕೆ. ಗಾಡಿ ಗುಡ್ ಕಂಡೀಷನಲ್ಲಿದೆ. ಓಕೆ. ಇನ್ನೊಂದು ಇದು ಎಕ್ಸ್ಪ್ರೆಸ್ಸು, ಮಾರುತಿ ಎಕ್ಸ್ಪ್ರೆಸ್ಸು. ಅದು ಮಾಡಲು 21,000 ರನ್ ಆಗಿದೆ. ಸಿಂಗಲ್ ಓನರ್. ಸರಿ ಸರ್, ಇದು ಹೋಂಡಾ ಅಮೇಜು ಪೆಟ್ರೋಲ ಡೀಸೆಲ್? 14 ಮಾಡಲ್ ಡೀಸೆಲ್ ಸಿಗುತ್ತೆ. 25 ಮೈಲೇಜ್ ಇದೆ. 25? 25 ಅಂತೂ ಟ್ರಕ್ ಹೊಡೆದ್ರೆ 25 ರನ್ ಇದು ಬರುತ್ತೆ, ಮೈಲೇಜ್ ಬರುತ್ತೆ. ಸರಿ ಸರ್, ಟೈರೆಲ್ಲ ಎಷ್ಟು ಪರ್ಸೆಂಟ್ ಇದೆ ಈಗ? ಟೈರೆಲ್ಲ ಒಂದು 60% ಉಂಟು. ಸ್ಟೆಪ್ನಿ ಇದೆಯಾ ಗಾಡಿಯಲ್ಲಿ? ಚಟ್ನಿ ನ್ಯೂ ಇದೆ, ಯೂಸೇ ಮಾಡಲಿಲ್ಲ. ಯೂಸ್ ಇಲ್ವಾ? ಹಾಂ, ನ್ಯೂ ಇದೆ. ಹಾಂ. ಗಾಡಿ ಅಂದರೆ ಈಗ ಎಂಟು ಸ್ಕ್ರಾಚ್ ಆ ಥರ ಹಿಂಗೆ ಏನಾದರೂ ಕೆಲಸ ಇಲ್ಲ? ಒಂದು ಡ್ರೈವರ್ ಸೈಡ್ ಚೂರು ಸ್ಕ್ರಾಚ್ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇಲ್ಲ? ಮತ್ತೇನಿಲ್ಲ, ಬ್ಯಾಕ್ ಸೈಡ್ ಈ ಸೈಡ್ ಏನಿಲ್ಲ. ಗಾಡೀಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಇದೆಯಾ ಸರ್? ಏನು ಸರ್? ಗಾಡೀಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಮಾಡಿಸ್ಯಾರ? ಫಿಟ್ಟಿಂಗ್ ಇದೆ ಸರ್. ಹೆಡ್ಲೈಟ್ ಎಲ್ಲ ಹೊಸ್ತಾಕಿದೆ, ಬ್ಯಾಟ್ರಿ ಹೊಸ್ತಾಕಿದೆ, ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದೆ. ಇದು FC ಇನ್ಸೂರೆನ್ಸ್ ಸರ್? ಏನು ಸರ್? FC ಇನ್ಸೂರೆನ್ಸು ಎಲ್ಲ ರನ್ ಇದೆ. ಎಲ್ಲ ರನ್ನಿಂಗ್ ಇದಾವೆ ಈಗ? ರನ್ ಇದೆ. ಓಕೆ. ಮೊನ್ನೆ ಕಟ್ಟಿದೆ, ಮೊನ್ನೆ ಆಗಸ್ಟ್ ಗೊತ್ತಿದೆ. ಹಾಂ. ತಗೊಂಡವ್ರಿಗೆ ಏನು ಖರ್ಚಿಲ್ಲ ಈಗ ಸದ್ಯಕ್ಕೆ? ಏನಿಲ್ಲ ಸರ್, 1 ರೂಪಾಯಿ ಆಗ್ತಿಲ್ಲ. ಎಲ್ಲ ಸರ್ವಿಸ್ ಎಲ್ಲ ಮಾಡಿಟ್ಟು ಫುಲ್ ಕ್ಲಿಯರ್ ಇದೆ. ಸರಿ ಸರ್. 14 ಮಾಡಲು ತಗೊಳ್ಳೋದೆಲ್ಲ ಕೊಡ್ತದಷ್ಟೇ. ಓಕೆ. 14 ಮಾಡಲು ಏನಂದ್ರೆ ರೇಟು? ರೇಟು ಒಂದು 370 ಆಗ್ತಿದೆ. ಹೆಚ್ಚು ಕಮ್ಮಿ ಮಾಡ್ತೇನೆ, ಬಂದು ಗಾಡಿ ನೋಡಲಿ ಅವರು, ರನ್ ಆಗಲಿ, ಹೆಚ್ಚು ಕಮ್ಮಿ ಮಾಡು. ಓಕೆ. 370 ಹೇಳ್ತಾ ಇದ್ರೆ ಇನ್ನು ಬಂದ ಮೇಲೆ ಕಡಿಮೆ ಮಾಡಿಕೊಡ್ತೀರಾ? ಕಮ್ಮಿ ಮಾಡಿಕೊಡು. ಓಕೆ. ಇನ್ನೊಂದು ಎಕ್ಸ್ಪ್ರೆಸ್ ಅಲ್ಲ, 21 ಮಾಡಲು? ಹಾಂ, 21 ಮಾಡಲು, 21,000 ರನ್ ಆಗಿದೆ, ಸಿಂಗಲ್ ಓನರ್. ಓಕೆ. ಪೆಟ್ರೋಲ್ ಗಾಡಿನ ಸರ್ ಅದು? ಹಾಂ, ಪೆಟ್ರೋಲ್. ಓಕೆ. 22 ಮೈಲೇಜ್ ಇದೆ. ಹಾಂ. ಇದರಲ್ಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್? ಅದರಲ್ಲ ಎಲ್ಲ ಫುಲ್ ಟಾಪ್ ಅಂತ ಸರ್. ಅದು ಟಾಪ್ ಎಂಡ್ ಗಾಡಿನಾ? ಹಾಂ. ಫ್ರಂಟ್ ಪವರ್ ವಿಂಡೋ ಇದೆ, AC ಪವರ್ ಸ್ಟೇರಿಂಗು, ಟಚ್ ಸ್ಕ್ರೀನ್ ಸಿಸ್ಟಮು ಎಲ್ಲ ಇದೆ. ಓಕೆ. ಇದು ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಗಾಡೀಲಿ? ಹಾಂ, ಇನ್ಸೂರೆನ್ಸ್ ಮೊನ್ನೆ ಕಟ್ಟಿದಷ್ಟೇ, ಎರಡಕ್ಕೂ ಮೊನ್ನೆ ಕಟ್ಟಿದಷ್ಟೇ ಇನ್ಸೂರೆನ್ಸ್. ಹಾಂ. ಎಷ್ಟು ಓಡಿದೆ ಅಂದರೆ ಗಾಡಿ? 1 ತಿಂಗಳು ಆಗಿಲ್ಲ ಕಟ್ಟಿ. ಹಾಂ, ಗಾಡಿ ಎಷ್ಟು ರನ್ ಆಗಿದೆ ಅಂದರೆ? ಅದು ಇನ್ನು 21,000 ರನ್ ಆಗಿದೆ ಅಷ್ಟೇ. ಅಷ್ಟೇನಾ? ಅಷ್ಟೇ ರನ್ ಆಗಿದೆ. ಹಂಗಾರೆ ಟೈರಲ್ಲಿ ಏನು ಕಂಡೀಷನ್ ಆಗಿದ್ದಾವೆ? ಟೈರ್ ನ್ಯೂ ಕಂಡೀಷನ್ ಇದೆ ಸರ್, ಯೂಸ್ ಆಗಲಿಲ್ಲ ಜಾಸ್ತಿ. 21,000 ರನ್ ಆಗಿದೆ ಅಷ್ಟೇ ಇದು. ಓಕೆ. ಇದು ನ್ಯೂ ಕಂಡೀಷನ್ ಅಲ್ಲಿ. ಲೋನ್ ಆಪ್ಷನ್ ಏನು ಇದಾವೆ ಸರ್ ಇದರಲ್ಲಿ? ಲೋನ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಸರ್. ಬ್ಯಾಂಕಿಂದ ಇದು ಬರಬೇಕಷ್ಟೇ, ಲೋನ್ ಕ್ಲಿಯರ್ ಆಗಿದೆ. ತಗೊಳ್ಳೋರಿಗೆ ಏನಾದರೂ ಆಪ್ಷನ್ಸ್ ಇದೆಯಾ ಅಂತ? ಅವ್ರು ಬೇಕಾದ್ರೆ ಮಾಡ್ಕೊಳ್ಬೋದು, ನಂದು ಕ್ಲಿಯರ್ ಆಗಿದೆ, ಬ್ಯಾಂಕಿಂದ ಕ್ಲಿಯರ್ ಆಗಿದೆ. ಸರಿ. ಇದು ಎಷ್ಟಂದ್ರೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬರಬೇಕಷ್ಟೇ, ಕ್ಲಿಯರ್ ಆಗಿದೆ. ಅದು 550 ಹಾಕಿದ್ದೀವಿ, ಚೂರು ಹೆಚ್ಚು ಕಮ್ಮಿ ಮಾಡ್ತೀವಿ. 550.
ಓಕೆ 5,50,000 ಹೇಳ್ತಾ ಇದ್ದೀರಾ, 21 ಮಾಡಲು ಬಂದಮೇಲೆ ಏನು ಹೆಚ್ಚು ಕಡಿಮೆ ಆಗುತ್ತೆ. ಚೂರು ಹೆಚ್ಚು ಕಮ್ಮಿ ಮಾಡುವ, ನೋಡಲಿ ಅವ್ರ ಗಾಡಿ ನೋಡಲಿ, ರನ್ ಮಾಡಲಿ, ಹೆಚ್ಚು ಕಮ್ಮಿ ಮಾಡುವ. ಓಕೆ, 2 ಗಾಡಿದು ಫ್ರೆಶ್ ಲೊಕೇಶನ್ ಹಾಂ ಎಲ್ಲ ರನ್ನಿಂಗ್ ಇದೆ. ಇದು ಲೊಕೇಶನ್ ಧರ್ಮಸ್ಥಳ. ಓ, ಧರ್ಮಸ್ಥಳ. ಹಾಂ, ಟೆಂಪಲ್ ಎಲ್ಲ ಇರೋ ನಾವು. ಹಾಂ ಹಾಂ. ನಮ್ದೊಂದು ಗಾಡಿ ಕ್ರೇಜ್ ಇದೆ ತಗೊಳ್ಳೋದು. ಓಕೆ, ಅಂದರೆ ಬೇಡ ಎಂದು ಸೇಲ್ ಮಾಡು. ಟೆಂಪಲ್ ಹತ್ರ ಬಂದರೆ ಸಿಗ್ತಾವೆ ಗಾಡಿ. ಹಾಂ, ಟೆಂಪಲಿಗೆ ಬಂದು ಕಾಲ್ ಮಾಡೋದು, ನಾನು ತಗೊಂಬರ್ತೀನಿ ಗಾಡಿ. ಓಕೆ ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಸರ್? ಏನು ಸರ್? ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ, ಕಾಂಟ್ಯಾಕ್ಟ್ ನಂಬರ್ ಇದೆ. ಕಾಲ್ ಮಾಡಿದ್ರೆ ಇದಕ್ಕೆ ಮಾಡ್ತೀನಿ, ನಾನು ಸಿಗ್ತೇನೆ.